ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯ 54ನೇ ಅಧ್ಯಾಯ 8ನೇ ವಚನ. ಶಾಶ್ವತವಾದ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು ಎಂದು ನಿನ್ನ ವಿಮೋಚಕನಾದ ಯೆಹೋವನು ಅನ್ನುತ್ತಾನೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರಿಯರೇ. ದೇವರು ಆತನ ಶಾಶ್ವತ ಕೃಪೆಯಿಂದ ನಮ್ಮನ್ನು ಕರುಣಿಸುವಂತ ದೇವರು, ಆತನ ಕೃಪೆಯಿಂದ ನಮ್ಮನ್ನು ನಡೆಸುವಂತ ದೇವರು ಎಂಬುದಾಗಿ ಎಷ್ಟು ಜನರು ನಂಬಿ ವಿಶ್ವಾಸ ಮಾಡ್ತಿದ್ರು. ಮುಂಜಾನೆ ಸಮಯ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನ ನೆರವೇರಿಸುವಂತ ದೇವರು ಪ್ರಿಯರೇ. ಶಾಶ್ವತ ಕೃಪೆಯಿಂದ ನನ್ನನ್ನು ಕರುಣಿಸುವನು. ಹಲ್ಲೆಲೂಯಾ. ದೇವರು ಪ್ರೀತಿ ಯಾವ ರೀತಿಯಾಗಿರ್ತದೆ ಪ್ರಿಯರೇ, ಶಾಶ್ವತವಾದ ಪ್ರೀತಿ. ಆ ಪ್ರೀತಿಲಿಂದ ಯಾರು ಅಳಿಸ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಆ ಪ್ರೀತಿ ಶಾಶ್ವತವಾಗಿರುವಂತದ್ದಾಗಿದೆ ಪ್ರಿಯ. ಆತನ ಪ್ರೀತಿ ಶಾಶ್ವತ. ಆತನ ಕೃಪೆಯಿಂದ ನಮ್ಮನ್ನು ನಿಮ್ಮನ್ನು ಆತನು ಕರುಣಿಸುವಂತ ದೇವರು. ಹಲ್ಲೆಲೂಯಾ. ಇಷ್ಟು ದಿನಮಾನಗಳೆಲ್ಲ ದೇವರೊಂದು ಪ್ರೀತಿ ಇಲ್ಲದ ಹಾಗೆ, ದೇವರ ಕೃಪೆ ಇಲ್ಲದ ಹಾಗೆ ನಾವು ಜೀವಿಸಿರ್ಬೋದು ಪ್ರಿಯ. ದೇವರಿಗೆ ವಿರೋಧವಾಗಿ ಪಾಪಗಳು ಮಾಡಿ ದೇವರಿಂದ ದೂರ ಹೋಗಿ ನಾವು ಅನೇಕ ವಿಷಯಗಳಲ್ಲಿ ನಾವು ತಪ್ಪಿ ಹೋದ ಮಕ್ಕಳ ಹಾಗೆ ಜೀವಿಸಿರೋದು ಪ್ರಿಯರೇ. ಅದನ್ನು ತಪ್ಪಿ ಹೋದಂತ ನಮ್ಮನ್ನು ದೇವರು ಆತನ ಕರುಣಿಸಿ ಆತನ ಶಾಶ್ವತದ ಪ್ರೀತಿಯಿಂದ, ಆತನ ಕೃಪೆಯಿಂದ ನಮ್ಮನ್ನು ನಿಮ್ಮನ್ನು ಆತನ ಕರುಣಿಸುವಂತ ದೇವರು ಪ್ರಿಯರೇ. ಮುಂಜಾನೆ ದೇವರ ಆತನ ಪ್ರೀತಿಯಿಂದ ನಮಗೆ ಕೊಡ್ಬೇಕಾದ್ರೆ, ದೇವರ ಆತನ ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಳ್ಬೇಕಾದ್ರೆ, ಆತನ ಕೃಪೆಯಿಂದ ನಮ್ಮ ನಡೆಸಬೇಕಾದ್ರೆ ನಾವು ಯಾವ ವಿಷಯ ಭಯಪಡಬಾರ್ದು ಪ್ರಿಯರೇ. ಯಾಕಂದ್ರೆ ದೇವರ ಪ್ರೀತಿ ಅಷ್ಟು ಅಪಾರವಾಗಿದೆ ಪ್ರಿಯರೇ. ಗುಡ್ಡಗಳು ಬೆಟ್ಟಗಳು ಕದಲಿ ಹೋದರೂ ಆತನ ಪ್ರೀತಿ ನಮ್ಮಿಂದ ತೊಲಗಿ ಹೋಗುವುದಿಲ್ಲ ಪ್ರಿಯರೇ. ಯಾಕಂದ್ರೆ ಆತನ ಮಕ್ಕಳು ನಾವು. ಆತ ನಮ್ಮ ತಳ್ಳಿ ಬಿಡುವಂತ ದೇವರ, ನಮ್ಮನ್ನು ಕೈ ಬಿಡುವಂತ ದೇವರಲ್ಲ ಪ್ರಿಯರೇ. ನಾವು ಆತನ ಸನ್ನಿಧಿಯಲ್ಲಿ ಹೋಗಿ ಅಪ್ಪ ತಂದೆ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ, ನಮ್ಮನ್ನು ನಾವು ಪಶ್ಚಾತ್ತಾಪ ಪಟ್ಟು ಆತನಿಗೆ ನಾವು ಮರಡುವಾಗ ದೇವರ ಪ್ರೀತಿ ನಮ್ಮ ಶಾಶ್ವತವಾಗಿ ನಮ್ಮ ಜೊತೆಲಿದ್ದು ಆತನ ಕೃಪೆಯಿಂದ ನಮ್ಮನ್ನು ನಿಮ್ಮನ್ನು ಕರುಣಿಸುವಾಗ ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವರು ಮುಂಜಾನೆ ಸಮಯ ಆತನ ಕೃಪೆಯಿಂದ ನಮ್ಮನ್ನು ಕರುಣಿಸ್ತಾ ಇದ್ದಾರೆ. ಆತನ ಪ್ರೀತಿ ನಮ್ಮ ಜೊತೆ ಶಾಶ್ವತವಾಗಿರುತ್ತೆ ಎಂಬುದಾಗಿ ದೇವರ ಮೇಲೆ ನಾವು ನಂಬಿಕೆ ಆಧಾರ ಇಟ್ಟು ವಿಶ್ವಾಸ ಇಟ್ಟು ನಾವು ಬಾಳುವಂತರಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ನಿನ್ನನ್ನು ವಿಮೋಚಕನಾದ ಯೆಹೋವನು ನಾನೇ. ನಮ್ಮನ್ನು ವಿಮೋಚಿಸಿದಂತ ದೇವರು, ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರು, ನಮ್ಮನ್ನು ಆತನ ಮಕ್ಕಳಾಗಿ ನಮ್ಮನ್ನು ಕರೆದಂತ ದೇವರು, ಆತನ ವಿಮೋಚಕನಾದ ದೇವರು ಈ ವಾಗ್ದಾನ ಮಾಡ್ತಿದ್ರೆ ಪ್ರಿಯರೇ. ಮುಂಜಾನೆ ಸಮಯ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನವು ಅದ್ಭುತ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ, ಧೈರ್ಯ ತಂದ್ಕೊಡ್ರಿ. ದೇವರ ಒಂದು ಪ್ರೀತಿ, ಶಾಶ್ವತವಾದ ಪ್ರೀತಿ ನಮ್ಮ ಜೊತೆಲಿರೋದು, ಆತನ ಕೃಪೆಯಿಂದ ನಮ್ಮನ್ನು ವಿಮೋಚಿಸ್ತಾ ಇದ್ದಾರೆ, ನಮ್ಮನ್ನು ಕರುಣಿಸ್ತಾ ಇದ್ದಾರೆ ಎಂಬುದಾಗಿ ಈ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಿಜವಾಗಿ ದೇವರು ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ, ನಿಮ್ಮ ಆತನ ಶಾಶ್ವತ ಪ್ರೀತಿಯಿಂದ ಆತನ ಕರುಣಿಸಿ, ಆತನಿಗೆ ಎಲ್ಲಾ ವಿಷಯ ಆತ ನಿಮ್ಮ ಜೊತೆಲಿದ್ದು ನಿಮ್ಮನ್ನು ಕಾಯ್ದು ಕಾಪಾಡಿ ನಿಮ್ಮನ್ನು ಬಲಪಡಿಸುವಂತ ದೇವರು ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರು ಪ್ರಭಾ, ವಾಗ್ದಾನ ಅವರ ಜೀವಿತಲಿ ಪ್ರಭಾ ಅದ್ಭುತ ರೀತಿಯಾಗಿ ನೀವು ನಡೆಸಿ ಆಶೀರ್ವದಿಸಿ ಬಲಪಡಿಸಿ ನೀವು ಕರುಣಿಸಿ ಕಾಪಾಡುವಂತ ದೇವರು ಪ್ರಭಾ. ತಂದೆ ದೇವರೇ, ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಇರುವಂತ ಪ್ರತಿಯೊಬ್ಬರ ಜೀವಿತಲಿ ಅಪ್ಪ ತಂದೆ ದೇವರೇ, ಅವರ ಜೀವಿತಲಿ ಪ್ರಭಾ ನೀವು ಶಾಶ್ವತದ ಪ್ರೇಮದಿಂದ ಪ್ರಭಾ ಅವ್ರು ನಿಮ್ಮ ಕೃಪೆಯಿಂದ ತಂದಿ ಅವ್ರನ್ನು ಕರುಣಿಸಿ, ಅವ್ರ ನಿಮ್ಮ ವಿಮೋಚಕನಾದ ದೇವರು ನಮ್ಮನ್ನು ಕರುಣಿಸ್ತಾ ಇದ್ದಾರೆ ಎಂಬುದಾಗಿ ಅವ್ರು ನಂಬಿ ವಿಶ್ವಾಸ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದೆ ಅವರ ಜೀವಿತದಲ್ಲಿ ತಂದಿ ಅವರ ಕಷ್ಟದಿಂದ ಬಿಡುಗಡೆ
ಸಮಸ್ಯೆಯಿಂದ ಬಿಡುಗಡೆ, ಕೋರ್ಟ್ ಕೇಸ್ ವಿಷಯದಿಂದ ಬಿಡುಗಡೆ, ಗರ್ಭ ಫಲದಿಂದ ಅವ್ರ ದುಃಖ ಭಯ ಪಡ್ತಿದ್ರು ಪ್ರಭಾ, ಅವ್ರಿಗೆ ಭಯವೆಲ್ಲ ತೆಗೆದಕ್ಕೆ ನೀವ್ಯಾರು ಕರುಣಿಸಪ್ಪ ತಂದೆ. ಸ್ತೋತ್ರ, ಹಲ್ಲೆಲೂಯಾ ತಂದೆ. ದೇವರು ಮುಂಜಾನೆ ಸಮಲಿ ಪ್ರಭಾ, ಎಷ್ಟು ಜನರು ತಂದೆ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವರು ನಿಮ್ಮ ಪ್ರೀತಿ, ನಿಮ್ಮ ಕೃಪೆ, ನಿಮ್ಮ ಕರುಣೆಯಿಂದ ತಂದಿ ಎಲ್ಲಾ ವಿಷಯದಲ್ಲಿ ಪ್ರಭಾ ಅವ್ರ ಜೊತೆಲಿದ್ದು ನೀವೇ ಅವ್ರಿಗೆ ಸಹಾಯಕನಾಗಿದ್ದು, ನೀವೇ ಅವ್ರ ಜೊತೆಲಿದ್ದು ನೀವು ಕಾಯ್ದು ಕಾಪಾಡ್ತೀರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಈ ವಾಗ್ದಾನ ಕೇಳಿ ಎಷ್ಟು ಜನರು ಬಲ ಹೊಂದ್ಕೊಂಡಿದ್ರು ಪ್ರೇರೆ, ಸಂತೋಷ ಉಳ್ಳವರಾಗಿದ್ರು ಪ್ರೇರೆ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ನೀವು ಹೊಂದ್ಕೊಂಡಿರಂಥ ಬಲವು, ಸಂತೋಷವು, ಆಶೀರ್ವಾದವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರೇರೆ. ಮತ್ತು ನೀವು ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ಮತ್ತು ಹೊಸೊಬ್ರು ಯಾರಾದರೂ ಚಾನೆಲ್ ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರು ಹೊಸದಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಎಂಬುದಾಗಿ ನೀವು ನಂಬಿ ವಿಶ್ವಾಸ ಮಾಡಿ ನೀವು ವಾಗ್ದಾನ ಇದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಾಗೆ ದೇವರು ಅದ್ಭುತ ರೀತಿಯಾಗಿ ಪ್ರತಿದಿನ ಆತನು ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರೇರೆ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಾಗ ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರೇರೆ. ಆಮೇನ್. ಗಾಡ್ ಬ್ಲೆಸ್ ಯು.